ಹಾಯ್ ಗೈಸ್, ಲಾಸ್ಟ್ ಪಾರ್ಟಲ್ಲಿ ಮಾಸ್ಟರ್ ಮನಿ ಏನೂ ಬೇಡ, ನಿಮ್ಮ ಒಂದು ಹನಿ ಕಣ್ಣೀರಿದ್ರೆ ಸಾಕು ಅಂತಿರ್ತಾರೆ. ಸೊ ಇವತ್ತಿನ ಎಪಿಸೋಡಲ್ಲಿ ಏನಾಗತ್ತೆ ಅಂತ ನೋಡೋಣ. ಮಾಸ್ಟರ್ ಬಂದು ಕಿಮ್ ಹತ್ರ, ನೀನು ಹೋಗೋ ಕಾಲ ನೀನು ಇದಕ್ಕೂ ಮುಂದೆ ಹೋಗಿ ಬಂದಿರೋ ಕಾಲಕ್ಕಿಂತ 700 ವರ್ಷದ ಮುಂದಿನ ಕಾಲ. ಆವಾಗ ಕಿಮ್ಗೆ ಒಂದು ನೆನಪು ಬರುತ್ತೆ. ಈ ವ್ಯಾಂಪೈರ್ ಕಿಮ್ನ ಫಸ್ಟ್ ಟೈಮ್ ನೋಡುವಾಗ ನಿನಗಾಗಿ ನಾನು 700 ವರ್ಷ ವೆಯ್ಟ್ ಮಾಡ್ತಾಯಿದ್ದೀನಿ ಅಂತಿರ್ತಾನೆ. ಅದಾದರೆ ಅವನು ಇರೋ ಕಾಲಕ್ಕೆ ನಾವು ಹೋಗ್ತಾ ಇದ್ದೀವ ಅಂತ ತಿಳ್ಕೊಂಡು ಆ ಕಾಲದಲ್ಲಿ ಬದುಕಿರೋ ವ್ಯಾಂಪೈರ್ಸ್ನ ಬಗ್ಗೆ ಬುಕ್ಸ್ನ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಓದ್ತಾ ಇದ್ದಾಳೆ. ಆಮೇಲೆ ವ್ಯಾಂಪೈರ್ನ ಹೆಂಗೆ ಅಟ್ಯಾಕ್ ಮಾಡೋದು ಅಂತ ತಿಳ್ಕೊತಾ ಇದ್ದಾಳೆ. ಸ್ಟೀಲ್ಸ್ ವ್ಯಾಂಪೈರ್ಗೆ ಇಟ್ಕೊಂಡು ಚುಚ್ಚಿದ್ರೆ, ವ್ಯಾಂಪೈರ್ಗೆ ಗಾಯ ಮಾಡಿದ್ರೆ ಅವ್ರ ಗಾಯ ಮಾಯ ಆಗೋದಿಲ್ವಂತೆ. ಮತ್ತು ಮರದಲ್ಲಿ ಏನಾದರೂ ವ್ಯಾಂಪೈರ್ನ ಹಾರ್ಟ್ಗೆ ಚುಚ್ಚಿದ್ರೆ ಅಷ್ಟೇ ವ್ಯಾಂಪೈರ್ ಈಸಿಯಾಗಿ ಸಾಯಿಸ್ಬೋದು, ಸಿಂಪಲ್ ಅಂತ ಅಂದ್ಕೊಂಡು ಇವಳೇ ವೆಪನ್ಸ್ ಎಲ್ಲ ಸೇಫ್ಟಿಗೆ ರೆಡಿ ಮಾಡ್ತಾ ಇದ್ದಾಳೆ. ಇವಾಗ ಆ ಕಾಲಕ್ಕೆ ಬೇಕಾಗಿರೋ ಡ್ರೆಸ್ನ ಹಾಕ್ಕೊಂಡು ಮಾಸ್ಟರ್ ನೋಡಿ, ಈ ಟೈಮ್ ನಾನು ಪರ್ಫೆಕ್ಟಾಗಿ ರೆಡಿಯಾಗಿದ್ದೀನಿ, ನೀವು ಹೇಳಿದಾಗ ನಾನು ಏನೂ ತೊಗೊಂಡು ಹೋಗ್ತಾ ಇಲ್ಲ ನೋಡಿ ಅಂತಿರುವಾಗ ಮಾಸ್ಟರ್ ಅವಳು ಒಂದೇ ಕಾರ್ಡ್ ಇಟ್ಕೊಂಡು ಬದಲು ಮಂತ್ರನ ಹೇಳಿ ಎಲ್ಲನೂ ಮಿಸ್ಟೇಕ್ ಮಾಡ್ತಾಯಿದ್ದಾಳೆ ಅಂತ ಅಂದು ಈ ಟೈಮು ಫ್ರೀಸ್ ಆಗೋಕ್ಕೊಂದು ಕಾರ್ಡು, ಎಸ್ಕೇಪ್ ಆಗೋಕ್ಕೊಂದು ಕಾರ್ಡು, ಫಾಸ್ಟಾಗಿ ಓಡೋಕ್ಕೊಂದು ಕಾರ್ಡು ಅಂತ ಎಲ್ಲದಕ್ಕೂ ಕಲರ್ ಕಾರ್ಡನ್ನ ಕೊಡ್ತಾರೆ. ಎಲ್ಲ ತಗೊಂಡು ಸೇಫಾಗಿ ಬ್ಯಾಗಲ್ಲಿ ಇಟ್ಕೊಳ್ಳುವಾಗ ಮಾಸ್ಟರ್ ಸರಿ ಕೊಡು ಅಂತ ಕೈ ಚಾಚುತ್ತಾರೆ. ಏನು ಮಾಸ್ಟರ್ ಐಫೈಯ ಅಂತ ಜಾಲಿಯಾಗಿ ಐಫೈ ಕೊಡ್ತಾಳೆ. ಕಿಮ್ ಆಟ ಆಡ್ಬೇಡ, ಬಚ್ಚಿಟ್ಟಿರೋ ಮೊಬೈಲ್ನ ಕೊಡು ಅನ್ನುವಾಗ ಮಾಸ್ಟರ್ ನನ್ನಂಥ ಹುಡುಗಿರು ಹೆಂಗೆ ಮೊಬೈಲ್ ಇಲ್ಲದೆ ಇರೋಕ್ಕಾಗತ್ತೆ, ಇದು ಒಂದೇ ನನಗಿರೋ ಟೈಮ್ ಪಾಸ್ ಅಂತ ಬೇಡ್ತಾ ಇದ್ದಾಳೆ. ಆದರೆ ಮಾಸ್ಟರ್ ಈ ಟೈಮ್ ಸ್ಟ್ರಿಕ್ಟಾಗಿ ಮಾತಾಡಿ ಮೊಬೈಲ್ನ ಇಸ್ಕೋತಾರೆ. ಅದಲ್ಲದೆ ಇಲ್ಲಿ ನೋಡು ಕಿಮ್, ನೀನು ಹೋಗೋದು ನಮ್ಮ ಕ್ಲೈಂಟ್ನ ಲೈಫ್ ಚೇಂಜ್ ಮಾಡೋದಕ್ಕೆ ಮಾತ್ರ, ಅದು ಬಿಟ್ಟು ನೀನು ಯಾರ ಜೊತೆನೂ ರಿಲೇಷನ್ಶಿಪ್ಪಲ್ಲಿ ಇಟ್ಕೋಬಾರ್ದು, ನೀನು ಸೇಫ್ಟಿಯಾಗಿರು, ಅದು ತುಂಬ ಮುಖ್ಯ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಓಕೆ ಮಾಸ್ಟರ್, ಅದನ್ನೆಲ್ಲ ನಾನು ನೋಡ್ಕೊತೀನಿ ಅಂತ ಯಾವಾಗಿನಂತೆ ಬಂದು ಮಾಸ್ಟರ್ನ ಹಗ್ ಮಾಡಿ 2 ನಿಮಿಷ ಹಗ್ ಮಾಡಿ, ನಾನು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊತೀನಿ, ಅವರು ಹುಷಾರು ಕಿಮ್ ಅಂತ ಫೀಲ್ ಮಾಡಿ ಮಾಮೂಲಿ ಜಾಗಕ್ಕೆ ನಿಲ್ಲಿಸಿ ಮಂತ್ರನ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಿಮ್ ಅಲ್ಲಿಂದ ಮಾಯ ಆಗಿ ಅವಳು ಬರಬೇಕಾದ ಕಾಲಕ್ಕೆ ಹಾರ್ಕೊಂಡು ಬಂದು ದಪ್ಪ ಅಂತ ಬೀಳ್ತಾಳೆ. ಆದರೆ ಈ ಟೈಮು ಎಂಟ್ರಿನೇ ತುಂಬ ಇದರಲ್ಲಿದೆ, ಬ್ಲಡ್ಡಿಂದನೇ ಸ್ಟಾರ್ಟ್ ಆಗ್ತಾ ಇದೆ. ಕೆಳಗಡೆ ಬಿದ್ದಿರೋದ್ರಿಂದ ಕೈಗೆ ಒದೆ ಬಿದ್ದು ರಕ್ತ ಬರ್ತಾ ಇದೆ. ಅದಲ್ಲದೆ ಬಿದ್ದಿರೋದು ಬೇರೆ ನೈಟು ಆಗಿರೋದ್ರಿಂದ ಸಖತ್ ಕತ್ಲಾಗಿದೆ. ಆವಾಗ ಕಿಮ್ ಒಳಗಡೆಯಿಂದ ಮಾಸ್ಟರ್ಗೆ ಗೊತ್ತಿಲ್ಲದೆ ಬಚ್ಚಿಟ್ಟಿದ್ದ ಮೊಬೈಲ್ನ ತೆಗಿತಾಳೆ. ಅದರಲ್ಲಿ ಟಾರ್ಚ್ ಆನ್ ಮಾಡಿ ಫಸ್ಟು ಉಳ್ಕೊಳ್ಳೋಕ್ಕೆ ಯಾವುದಾದ್ರೂ ಪ್ಲೇಸ್ ನೋಡಬೇಕು ಅಂತ ಒಬ್ಬರು ಮನೆಗೆ ಹೋಗಿ ಡೋರ್ ಓಪನ್ ತಟ್ಟಿದ್ರೆ ಅವನು ಭಯದಿಂದಲೇ ಬಾಯೆಲ್ಲ ಬ್ಲಡ್ ಇರೋದ್ರಿಂದ ಆ ಮನೆ ಓನರ್ ಎದ್ರುಕೊಂಡು ಅಲ್ಲಿಂದ ಓಡೋಗ್ತಾನೆ. ಏನಾಯ್ತು ಅಂತ ನೋಡಿದ್ರೆ ಈ ಮನುಷ್ಯ ಹಿಂಗೆ ಎದುರುತ್ತಾ ಇದ್ದಾನೆ ಅಂತ ಕಿಮ್ ಯೋಚನೆ ಮಾಡ್ತಾ ಇರುವಾಗ ಅಲ್ಲಿರೋ ಊರ ಜನರೆಲ್ಲ ವ್ಯಾಂಪೈರ್ ಅಂತ ಕೂಗ್ತಾ ಕೈಯಲ್ಲಿ ವೆಪನ್ಸ್ ಇಟ್ಕೊಂಡು ಬರ್ತಾ ಇದ್ದಾರೆ. ಇವಳು ಎಲ್ಲಿ ವ್ಯಾಂಪೈರ್ಗೆ ಹೇಳಿ ಅಂತ ಸುತ್ತಿ ನೋಡುವಾಗ ಎಲ್ಲರೂ ಕಿಮ್ನೇ ವ್ಯಾಂಪೈರ್ ಅಂತ ಅಂದ್ಕೊಂಡು ಸುತ್ತ ನಿಂತ್ಕೊಂಡಿದ್ದಾರೆ. ಅಯ್ಯಯ್ಯೋ, ನೀವು ಅಂದ್ಕೊಂಡಿರೋ ಹಾಗೆ ನಾನು ವ್ಯಾಂಪೈರ್ ಅಲ್ಲ, ನೀವು ತಪ್ಪಾಗಿ ತಿಳ್ಕೊಂಡಿರಾ ಅಂತ ಸಮಾಧಾನ ಮಾಡೋಕ್ಕೆ ಪಕ್ಕದಲ್ಲಿ ಹೋದರೆ ಆ ಊರ ಜನ ಎಲ್ಲ ಹೊಡೋಗ್ತಾರೆ. ಏನಾಯಿತು ಅಂತೆಲ್ಲ ಅವಳು ಯೋಚನೆ ಮಾಡ್ಕೊಳ್ತಾ ಬರುವಾಗ ಕೈ ಬಾಯೆಲ್ಲ ರಕ್ತ ಆಗಿರೋದ್ರಿಂದ ಇದರಿಂದ ಎದ್ರುಕೊಂಡ್ರಾ ಅಂದು ಬಾಯೆಲ್ಲ ಒರೆಸ್ಕೊಂಡು ಎಲ್ಲಿಗೆ ಹೋಗೋದು ಅಂತ ಗೊತ್ತಾಗದೇ ಇದೆ. ಸರಿ, ಯಾರಾದರೂ ಸಿಗ್ತಾರೆ ಅಂತ ನೋಡೋಣ ಅಂತ ಅಲ್ಲಿರೋ ಸ್ಟೆಪ್ಸಲ್ಲಿ ಕೂತಿರುವಾಗ ಒಬ್ಬ ಎಣ್ಣೆ ಹೊಡ್ಕೊಂಡು ಬರ್ತಾ ಇದ್ದಾನೆ. ಸರಿ, ಇವನ ಹತ್ರ ಏನಾದರೂ ಹೆಲ್ಪ್ ಸಿಗುತ್ತಾ ಅಂತ ನೋಡುವಾಗ ಆ ಟೈಮ್ಗೆ ಹಿಂದೆಯಿಂದ ಅದೇ ನಮ್ಮ ವ್ಯಾಂಪೈರ್ ಬಂದಿದ್ದಾನೆ. ಬಂದು ಹಾಗೆ ಅಟ್ಯಾಕ್ ಮಾಡ್ತಾ ಇದ್ದಾನೆ. ಅದನ್ನ ನೋಡಿ ಕಿಮ್ ಅಯ್ಯೋಯ್ಯೋ ಇವನ ಅಂದು ಎಸ್ಕೇಪ್ ಆಗೋಕ್ಕೆ ಹೋದರೆ ಪಾಪ ಅವ್ರನ್ನ ಕಾಪಾಡೋದು ಅಂತ ಬಂದು ಹೇ ಲ್ಯಾನ್ ಹೇಗಿದೆಯಾ ಅಂತ ಕೇಳುವಾಗ ಈ ವ್ಯಾಂಪೈರ್ ನೋಡ್ತಾ ಇದ್ದಾನೆ. ಯಾರು ಇವಳು ಅಂತ ನೋಡುವಾಗ ಕಿಮ್ ಸರಿ ನಾನು ಹಾಯ್ ಹೇಳೋಕ್ಕೆ ಬಂದೆ, ಸರಿ ನೀನು ನಿನ್ನ ಕೆಲಸ ಮಾಡು ಅಂತ ನೈಸಾಗಿ ಎಸ್ಕೇಪ್ ಆಗೋಕ್ಕೆ ಹೋದರೆ ಠಕ್ ಅಂತ ವ್ಯಾಂಪೈರ್ ಕಿಮ್ ಮುಂದೆ ಬಂದಿದ್ದಾನೆ. ಇನ್ನೂ 700 ವರ್ಷದ ಮುಂದೆ ಬಂದಿದ್ದಾಳೆ. ಸೊ ವ್ಯಾಂಪೈರ್ಗೆ ಯಾರು ಅಂತೆಲ್ಲ ಗೊತ್ತಿಲ್ಲ. ಇವಾಗ ಕಿಮ್ನ ನೋಡಿ ನಿನಗೆ ನನ್ನ ಹೆಸರು ಹೆಂಗೆ ಗೊತ್ತು, ನೀನು ಯಾರು ಅಂತ ಕೇಳುವಾಗ ಕಿಮ್ ಅರ್ಥ ಮಾಡ್ಕೊತಾಳೆ. ಹಾಗಿದ್ರೆ ಈ ಕಾಲದಲ್ಲೇ ಇವ್ನು ನನ್ನ ಫಸ್ಟ್ ಟೈಮ್ ಮೀಟ್ ಮಾಡಿರೋದು, ಅದರಿಂದ ನನಗೆ ಗೊತ್ತಿಲ್ಲೋ ಥರ
ಮಾತಾಡಿಸ್ತಾ ಇದ್ದಾನೆ ಅಂತ ಯೋಚನೆ ಮಾಡ್ತಾ ಇರುವಾಗ, ಹೇ ನಿನ್ನ ಹತ್ರನೇ ಕೇಳ್ತಾ ಇರೋದು, ನೀನೇನು ವೇರ್ ಹೊಲ್ಫಾ ಅನ್ನುವಾಗ, ಏನು ಈ ಬಾಲನ ಹಿಡ್ಕೊಂಡು ಕೂಗ್ತಾ ಇರುತ್ತೆ ಅಲ್ವಾ ಅದಾ, ಎಲ್ಲಾದರೂ ವೇರ್ ಹೊಲ್ಫ್ ಇಷ್ಟು ಚೆನ್ನಾಗಿರುತ್ತಾ ಅಂತ ಕೇಳುವಾಗ, ಮುಂದೆ ನಿಂತಿರೋದು ಒಂದು ವ್ಯಾಂಪರ್ ಅನ್ನೋ ಭಯನೇ ಇಲ್ಲದೆ ಕಿಂಡಲ್ ಮಾಡ್ತಾ ಇದೆಯಾ ಅಂತ ಇವನು ಗಾಂಡಾಗಿ ಕಿಮ್ನ ಕಡಿಯೋ ಥರ ಬರ್ತಾನೆ. ಕಿಮ್ ಬೈದಲೆ ಏನು ಮಾಡ್ತಿರೋದು ಅಂತ ಗೊತ್ತಾಗದೆ, ಹೇ ಮರಿಬೇಡ, ನಾನು ಇನ್ನು ಒಂದು ಟೈಮ್ ನಿನ್ನ ಜೀವನ ಕಾಪಾಡಿದ್ದೀನಿ, ನೀನು ಅದಕ್ಕೆ ತೋರಿಸೋ ವಿಶ್ವಾಸನ ಅಂತ ಕೇಳ್ತಾಳೆ. ದಿಢೀರಂತ ವ್ಯಾಂಪರಿಗೆ ಏನೋ ಮೆಮರೀಸ್ ಓಡ್ತಾ ಬಂದು ಹೋಗುತ್ತೆ. ಇವನು ಕಿಮ್ ಜೊತೆ ತುಂಬ ಖುಷಿಯಾಗಿರೋದನ್ನ ನೆನಪು ಬರ್ತಾ ಇದೆ. ಇವಳು ಇದೇ ಟೈಮು ಅಂತೇಳಿ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಕಾರ್ಡ್ನ ಯೂಸ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ನೆಕ್ಸ್ಟ್ ಸೀನಲ್ಲಿ ರಾಣಿ ಥರ ಒಂದು ಹುಡುಗಿನ ತೋರಿಸ್ತಾರೆ. ಇವಳು ಸಾಮಾನ್ಯವಾದ ರಾಣಿ ಅಲ್ಲ, ವ್ಯಾಂಪೇರ್ ರಾಣಿ. ಇವಳು ಕೆಳಗೆ 5-6 ವ್ಯಾಂಪೇರ್ಸ್ ಕೆಲಸ ಮಾಡ್ತಾ ಇದ್ದಾರೆ. ಅಮಾಯಕ ಜನರನ್ನೆಲ್ಲ ಕಿಡ್ನಾಪ್ ಮಾಡ್ಕೊಂಡು ಬಂದು ಬೇಕು ಅನ್ನೋವಾಗ ರಕ್ತನ ಕುಡಿತಾ ಇದ್ದಾರೆ. ಈ ಥರ ಇರೋ ಅರಮನೆಗೆ ಲ್ಯಾನ್ ವ್ಯಾಂಪರ್ ಒಳಗಡೆ ಬರ್ತಾನೆ. ಹಾಗೆ ರಾಣಿ ಬಂದು, ಏನು ತಮ್ಮ, ನೀನು ನೋಡಿ ತುಂಬ ದಿನ ಆಯಿತು, ಇವತ್ತೇ ನಿಮ್ಮ ಅಕ್ಕನ ನೋಡ್ಕೊಂಡು ಹೋಗೋಣ ಅಂತ ಇವತ್ತು ಅನ್ನಿಸ್ತಾ ಅನ್ನುವಾಗ, ಹೇಳೋದನ್ನ ಕೇಳ್ತಿ ಅನ್ನುವಾಗ ವೇರ್ ಹೊಲ್ಫ್ ಇವಳನ್ನ ಹುಡ್ಕೊಂಡು ಬರ್ತಾರೆ. ನಾವು ಇವಾಗಲೇ ಇಲ್ಲಿಂದ ಹೋಗಬೇಕು ಅನ್ನುವಾಗ, ಅವ್ರಿಗೇನು ಬೇಕು, ನಮ್ಮ ಫ್ಯಾಮಿಲಿನೇ ಸಾಯಿಸಿದ್ರು, ಇನ್ನೂ ಏನು ಬೇಕು ಇವಳು ಕೇಳ್ತಾಳೆ. ಇವನು, ನಾವಿಬ್ಬರು ಆ ವೇರ್ ಹೊಲ್ಫ್ ಜೊತೆ ಜಗಳ ಮಾಡೋಕ್ಕಾಗಲ್ಲ, ಬಾ ಸದ್ಯಕ್ಕೆ ಈ ಜಾಗನ ಬಿಟ್ಟು ಹೋಗೋಣ ಅಂತ ಕರಿತಾ ಇದ್ದಾನೆ. ಅಕ್ಕ ಏನು ಹೇಳ್ತಾಳೆ ಅಂದರೆ, ನನ್ನಿಂದ ಅವ್ರನ್ನ ಬಿಟ್ಟು ಬರೋಕ್ಕಾಗಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ. ಯಾರಿಗೆ ಹೇಳ್ತಾ ಇದ್ದಾಳೆ ಅಂತ ಗೊತ್ತಿಲ್ಲ. ಅದಕ್ಕೆ ಲಾನ್ ಹೇಳ್ತಾನೆ, ಅವನೊಬ್ಬ ಮನುಷ್ಯ, ಅವನನ್ನು ಏನಕ್ಕೆ ನೀನು ಲವ್ ಮಾಡ್ತಾ ಇದೀಯಾ, ಇಲ್ಲ ಅಂದರೆ ಅವನು ನಮ್ಮ ಥರನೇ ಮಾಡೋಣ, ಆಗ ಅವನನ್ನು ನಮ್ಮ ಜೊತೆ ಕರ್ಕೊಂಡು ಹೋಗೋಣ ಅನ್ನುವಾಗ, ಇಲ್ಲ ನಾನು ಸತ್ರು ಆ ಥರ ಮಾಡೋದಿಲ್ಲ, ಅದ್ರ ಬದಲಾಗಿ ನಾನೇ ಮನುಷ್ಯಾಗಿ ಅವ್ರ ಜೊತೆ ತುಂಬ ವರ್ಷ ಖುಷಿಯಾಗಿ ಬದುಕ್ತೀನಿ ಅಂತ ಅನ್ನುವಾಗ, ನೀನು ಮನುಷ್ಯರ ಜೊತೆ ಸೇರಿ ಹಿಂಗಾಗಿದೆಯಾ, ಇದು ಮುಟ್ಟಾಳ್ತನ ಅಂತ ಗೊತ್ತಿಲ್ವಾ ಅಂತ ಲಾನ್ ಸ್ವಲ್ಪ ಟೆನ್ಷನ್ ಆಗ್ತಾನೆ. ಇಷ್ಟೇ ಇದು ನಿನಗೆ ಇವಾಗ ಅರ್ಥ ಆಗಲ್ಲ, ನೀನು ಈ ಥರ ಒಬ್ಬ ಹ್ಯೂಮನ್ನ ಲವ್ ಮಾಡುವಾಗ ಅರ್ಥ ಆಗುತ್ತೆ ಅಂತ ಇದ್ದಾಳೆ. ಇಲ್ಲಿ ಕಿಮ್ ಒಂದು ಹೋಟೆಲ್ಗೆ ಹೋಗಿ, ನಾವು ಕೇಳೋದೆಲ್ಲ ಇಲ್ಲಿರೋದಿಲ್ಲ, ಯಾವುದಾದ್ರೂ ತಗೋಬರಪ್ಪ ಅನ್ನುವಾಗ ಅವನು ಸ್ಪೆಷಲಾಗಿ ಏನೋ ಒಂದು ತಂದು ಕೊಡ್ತಾನೆ. ಏನು ಇದು ವ್ಯತ್ಯಾಸವಾಗಿದೆ ಅಂತ ತಿಂದು ನೋಡಿ, ಏನು ಟೇಸ್ಟು, ಇದು ಒಂಥರ ಇದೆ, ಏನು ಡಿಶ್ ಅಂತ ಕೇಳುವಾಗ, ಅಯ್ಯೋ ಮೇಡಮ್, ಇವಾಗಲೇ ತೋಟದಿಂದ ಫ್ರೆಶ್ಶಾಗಿ ಬಂದಿರೋ ಶಂಕುದುಳ. ಏನು ಶಂಕುದುಳನ ಅಂತ ತಟ್ಟೆ ನೋಡಿದ್ರೆ ಒಳಗಡೆ ಶಂಕುದುಳ ಕಾಣ್ತಾ ಇದೆ. ಥೂ ಅಂದು ಹಾಗೆ ಓಡೋಗಿ ವಾಮೆಂಟ್ ಮಾಡ್ತಾಯಿದ್ದಾಳೆ. ಆಗ ಊರಲ್ಲಿರೋರೆಲ್ಲ, ಅರಮನೇಲಿ ಕೆಲಸ ಮಾಡೋರು ಊರಲ್ಲಿರೋ ಹೆಣ್ಮಕ್ಳನ್ನ ಬಲವಂತಾಗಿ ಎಲ್ಲಿಗೋ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನ ನೋಡಿ ಕಿಮ್ ಪಕ್ಕದಲ್ಲಿರೋ ಲೇಡಿ ಹತ್ರ, ಯಾರು ಇವರು, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಕೇಳುವಾಗ, ಅದಾ ಅರಮನೆಯಲ್ಲಿ ಕೆಲಸ ಮಾಡೋಕ್ಕೆ ಹುಡುಗಿರನ್ನ ಈ ಥರನೇ ಬಲವಂತವಾಗಿ ಕರ್ಕೊಂಡು ಹೋಗ್ತಾರೆ ಅನ್ನುವಾಗ, ಹೌದಾ, ಇದೇ ನಾವು ಅರಮನೆಗೆ ಒಳಗಡೆ ಹೋಗೋಕ್ಕೆ ಒಂದೇ ದಾರಿ ಅಂದು ಆ ಅರಮನೆ ಕೆಲಸದವ್ರ ಮುಂದೆ ಹೋಗಿ, ಹಲೋ ಸರ್, ನೀವು ನನ್ನ ಬಲವಂತವಾಗಿ ಏನು ಕರ್ಕೊಂಡು ಹೋಗೋದು ಬೇಡ, ನಾನೇ ಬರ್ತೀನಿ ಅರಮನೆಗೆ, ಬನ್ನಿ ಹೋಗೋಣ ಅಂತ ಕರಿತಾ ಇದ್ದಾಳೆ. ಯಾರಮ್ಮ ನೀನು, ಒಂದು ಸೈಡ್ಗೆ ಹೋಗು, ನೋಡೋಕೆ ಸಣ್ಣ ಮಗು ಥರ ಇದೆಯಾ, ನಿನ್ನ ಅರಮನೆಯೊಳಗೆ ಸೇರಿಸೋದಿಲ್ಲ, ಹಾಗೆ ಚೆನ್ನಾಗಿ ತಿಂದು ಗುಂಡುಕಾಗ್ಬಾ, ಆವಾಗಲೇ ನಿನ್ನ ಅರಮನೆಯಲ್ಲಿ ಕೆಲಸ ಮಾಡೋಕ್ಕಾಗೋದು ಅಂತ ಹೇಳ್ತಾರೆ. ಏನು ರೂಲ್ಸ್ ಇದು, ಇಷ್ಟು ಚೆನ್ನಾಗಿದ್ದೀನಿ, ನನ್ನೇ ಬೇಡ ಅಂತಿದ್ದಾರೆ, ಪ್ಲೀಸ್ ನಾನು ವಾಂಟೆಡಾಗಿ ಬರ್ತೀನಿ ಅಂತಿದ್ದೀನಿ ತಾನೇ, ಕರ್ಕೊಂಡು ಹೋಗಿ ಅಂತ ಕಿರಿಸ್ತಾ ಇದ್ದಾಳೆ. ಆವಾಗ ಒಂದು ಲೇಡಿ ಬಂದು, ಏನು ಹೇಳ್ತಿದ್ಯಾ, ವಾಲಂಟಿಯರ್ಸ್ ಆಗಿ ಬರ್ತೀಯಾ, ಬಾ ನಮಗೆ ಬೇಕು ವಾಲಂಟಿಯರ್ಸ್ ಅಂದು ಇವಳನ್ನ ಕರ್ಕೊಂಡೋಗಿ ಒಂದು ಕಂಬಕ್ಕೆ ಕಟ್ಟಾಕಿದ್ದಾರೆ. ಏನಕ್ಕೆ ಇವಾಗ ನನ್ನ ಇಲ್ಲಿ ಕಟ್ತಾ ಇದ್ದೀರಾ, ಅದಾ ನಾನು ವಾಲಂಟಿಯರ್ಸ್ ಅಂದೆ ಅಲ್ವಾ ಅನ್ನುವಾಗ, ಇಲ್ಲ ನಮ್ಮ ಊರು ಮಂತ್ರವಾದಿ ಹೇಳಿದ್ದಾರೆ, ಒಂದು ಕನ್ಯೆ ಹೆಣ್ಮಗಳನ್ನ ಊರಿಗೆ ತ್ಯಾಗ ಮಾಡಿದ್ರೆ ಈ ವ್ಯಾಂಪರಿಂದ ತಪ್ಪಿಸ್ಕೋಬೋದು ಅಂತ, ಅದಕ್ಕೆ ಬಾ ಅಂತ ಆ ಲೇಡಿ ಹೇಳ್ತಾ ಇದ್ದಾರೆ. ಯಾರು ಹೇಳಿದ್ದು ಅಂತ ಕೇಳುವಾಗ, ಇವರೇ ನಮ್ಮ ಊರಿನ ಮಂತ್ರವಾದಿ ಅಂದಾಗ, ಅದು ಮಾಸ್ಟರ್ ಥರನೇ ಇದ್ದಾರೆ, ನೋಡೋಕೆ ಮಾಸ್ಟರ್ ಥರ ಇದ್ದರು, ಅವ್ರು ಮಾಸ್ಟರ್ ಅಲ್ಲ. ಕಿಮ್ ಅವರನ್ನು ನೋಡಿದ್ದೆ, ಮಾಸ್ಟರ್ ಬಂದರು, ಬನ್ನಿ ಕಾಪಾಡಿ ಅಂತ ಹೇಳ್ತಾಳೆ. ಆದರೆ ಯಾವ ಊರಿಂದ ಯಾವ ರಿಯಾಕ್ಷನೂ ಬರ್ತಾಯಿಲ್ಲ. ತುಂಬ ಹೊತ್ತು ಆ ಕಡೆ ತಿರ್ಕೊಂಡು ಬಿಲ್ಡಪ್ ಕೊಡ್ತಾ ಇದ್ದಾರೆ. ಅವರು ಮಾಡೋದ್ರಲ್ಲೇ ಗೊತ್ತಾಗುತ್ತೆ ಇವ್ರು ನಮ್ಮ ಮಾಸ್ಟರ್ ಅಲ್ಲ ಅಂತ. ಹೇ ಮೆಂಟಲ್, ಊರನ್ನ ಏಮರಿಸ್ತಾ ಇದೀಯಾ, ನನ್ನ ಕಟ್ಪಿಚ್ರೋ, ಇಲ್ಲಿ ಯಾಕೋ ನನ್ನ ಇಟ್ಟಿದ್ದೀರಾ ಅಂತ ಜೋರು ಮಾಡ್ತಾ ಇದ್ದಾಳೆ. ಅವಳು ಬಾಯಿನೇನಾದರೂ ಅದುಮ್ಸ್ರೋ ಅನ್ನುವಾಗ ಅವನು
ಸುತ್ತ ಬೆಂಕಿ ಇಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಿಮ್ ಅಯ್ಯಯ್ಯೋ ಇವ್ರು ನಿಜವಾಗ್ಲೂ ನನ್ನ ಸಾಯಿಸ್ತಾರೆ ಅಂತ ನೋಡ್ತಾ ಇದ್ದಾಳೆ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.